ಅಧ್ಯಕ್ಷೀಯ ಭಾಷಣ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತಹ ನಮ್ಮ STMCಯ ಉಪಾಧ್ಯಕ್ಷರು ಆಗಿರುವಂತಹ ಸರದಿಗಳು ಶ್ರೀಯುತ ಗಜಾನನ್ ಭಂಡಾರಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಉದ್ಯಮಿಗಳು, ಶಿಕ್ಷಕರು, ಸಂಘಟನಾಕಾರರಂತಹ ಮದನಾಯ್ಕರವರೇ, ಅದೇ ರೀತಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾದ ವೀಣಾ ಮೇಡಮ್ ರವರೇ, ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕರಾದಂತಹ ಮಾದೇವ್ ಭಟ್ರವರೇ, CRPS ಅವರಾದ ಈಶ್ವರ್ ಭಟ್ರವರೇ, ಅದೇ ರೀತಿ SMCಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯರವರೇ, ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದ ಶಿಕ್ಷಕರೇ ಹಾಗೂ ಊರ ನಾಗರಿಕರೇ, ಪಾಲಕರೇ, ಹಳೆಯ ವಿದ್ಯಾರ್ಥಿಗಳೇ, ಇವತ್ತು ಚಿಣ್ಣರ ಕಲರವ ಇದೇನು ಶಾಲೆಯಲ್ಲಿ ನಡೆಯುತ್ತಾ ಇದೆ, ಸಂತೋಷ. ಈ ಚಿಣ್ಣರ ಕಲರವ ಒಂದು ಯಶಸ್ವಿಯಾಗಿ ಆಗಿತ್ತು, ಆದ್ರಿಂದ ಈ ಸಲ ಮಾಡಬೇಕಂತ ಹೇಳಿದ್ರು. ಆದರೆ ಮಾಡುವುದು ಬೇಡ, ಮಳೆಗಾಲದಲ್ಲಿ ತಿಂಗಳುಗಟ್ಟಲೆ ರಜೆಯಾಗಿದೆ, ಅಭ್ಯಾಸ ತೊಂದರೆ ಅಂತ ಹೇಳಿದರು. ಆದರೂ ಸಹ ಸರಿಯಲ್ಲ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ತೋರಿಸಬೇಕು ಅಂತ ಹೇಳಿದರು. ಮಕ್ಕಳಿಗೆ 4 ಗೋಡೆ ಮಧ್ಯದಲ್ಲಿ ಕುಳಿಸಿಕೊಂಡು ಪಾಠ ಮಾಡುವುದು ಒಂದೇ ಅಲ್ಲ, ಇದರ ಜೊತೆಗೆ ಸಾಂಸ್ಕೃತಿಕ ಕಲೆಗಳು ಕಾಣಿಸಬೇಕು. ಅಂದರೆ ಬರೀ ಇಂಜಿನಿಯರ್, ಡಾಕ್ಟರ್ ಆಗಿ ಕೆಲಸ ಮಾಡುವಂತಲ್ಲ, ಅಂತಹ ಬುದ್ಧಿವಂತರಲ್ಲ, ಬೇರೆ ಉದ್ಯೋಗವೂ ಇದೆ. ಮಕ್ಕಳು ಇಂತಹ ಪ್ರತಿಭೆಯನ್ನು ತೋರಿಸಿದರೆ ಮುಂದೊಂದು ದಿನ ಪತ್ರಿಕೆಯಲ್ಲಿ ಭಾಗವಹಿಸಬಹುದು, ಬೇಡ ಚಿತ್ರಕಲೆಯಲ್ಲಿ ಭಾಗವಹಿಸಬಹುದು, ಒಳ್ಳೆ ಆರ್ಟಿಸ್ಟ್ ಆಗ್ಬೋದು, ಅದೇ ರೀತಿ ಸಿನಿಮಾ ರಂಗದಲ್ಲಿ ಭಾಗವಹಿಸಬಹುದು, ಕ್ರೀಡಾ ವಿಭಾಗದಲ್ಲಿ ಭಾಗವಹಿಸಬಹುದು. ಯಾವುದೊಂದು ಪ್ರತಿಭೆಯನ್ನು ನೋಡಬೇಕಾದ್ರೆ ಚಿಕ್ಕಂದಿನಲ್ಲಿ ಮಕ್ಕಳಲ್ಲಿ ಪ್ರತಿಭೆಯನ್ನು ಕಾಣಬೇಕು. ಅದನ್ನು ತೋರ್ಪಡುವುದಾದರೆ ಒಂದು ವೇದಿಕೆ ಬೇಕು, ವೇದಿಕೆ ಬೇಕಾದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ SMC ಸದಸ್ಯರು, ಅಣ್ಣಪ್ಪರವರು, ಸುರೇಶ್ ಅವರು, ಇದು ಸಾಹೇಬ್ರವರು, ಅದೇ ರೀತಿ ಎಲ್ಲ ನಮ್ಮ ಸದಸ್ಯರೆಲ್ಲ ಸೇರಿ ಮೀಟಿಂಗ್ ಮಾಡ್ತೇವೆ. ಅಡಿಲ್ಲ ಮಾಡಬೇಕಂತಾಯಿತು, ಮಾಡಿದ್ದೇವೆ. ಇದೊಂದು ಕಾರ್ಯಕ್ರಮ ಚೆನ್ನಾಗಿ, ಯಾಕಂದರೆ ಮಾತಾಡಬೇಕಾಯ್ತಾದ್ರೆ ಅವಕಾಶ ಇಲ್ಲ. ಮಕ್ಕಳ ಕಾರ್ಯಕ್ರಮ ನೋಡುವುದಕ್ಕಾಗಿ ಪಾಲಕರ ಆಸೆ ಇದೆ, ಬಿಟ್ಟರೆ ನಾ ಅಧ್ಯಕ್ಷನಾಗಿ ಒಂದೆರಡು ಮಾತಾಡಬೇಕು ಅಷ್ಟೇ. ನಾನು ಹೇಳುವುದಷ್ಟೇ, ಪಾಲಕರು ಹೇಳುವುದಷ್ಟೇ, ಪಾಲಕರೇ ನಿಮ್ಮ ಮಕ್ಕಳಿಗೆ ಶಾಲೆ ಹಾಕಿ ಸರಿ, ಆದರೆ ನಿಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಲಿಲ್ಲ. ನೀವು ಸಕಾಲಕ್ಕೆ ಪಾಲಕರ ಸಭೆ ಮಾಡಿದಾಗ ಈ ಪಾಲಕರ ಸಭೆಗೆ ಬರಬೇಕು. ತಮ್ಮ ಮಕ್ಕಳು ಯಾವ ರೀತಿ ಪಾಠ ಮಾಡ್ತಿದ್ದಾರೆ, ಯಾವ ರೀತಿ ಅಭ್ಯಾಸ ಮಾಡ್ತಿದ್ದಾರೆ, ಗುರುಗಳಲ್ಲಿ ಸ್ಪಂದಿಸಿ ತಮ್ಮ ಮಗ ಹೇಗೋ ಅಂತ ಎಲ್ಲ ವಿಚಾರ ಮಾಡಬೇಕು. ಯಾಕಂದರೆ ಇದು ಪ್ರಾಥಮಿಕ ಹಂತ. ಈಗ ನಿಮ್ಮ ಮಕ್ಕಳನ್ನು ನೀವು ತಿದ್ದಿ ಸರಿಯಾದ ದಾರಿ ತರಬೇಕು. ಯಾಕಂದರೆ ತಾಗಿದ ಹೊರತು ಬಾಗದು ಎಂಬ ಗಾದೆ ಮಾತಿನಂತೆ ಈಗ ನೀವು ಪ್ರಯತ್ನ ಮಾಡಿ, ಪ್ರಾಥಮಿಕ ಹಂತದಲ್ಲಿ ಪ್ರಯತ್ನ ಮಾಡಿದರೆ ಮುಂದೊಂದು ದಿನ ಮಗು ಯಶಸ್ವಿಯಾಗಿ ಮುಂದಿನ ಹಂತದಲ್ಲಿ ವಿದ್ಯಾಭ್ಯಾಸ ಮಾಡಬಹುದು. ಅಷ್ಟೆಲ್ಲ ಮಕ್ಕಳಲ್ಲಿ ಒಂದು ಮಾತು ಹೇಳ್ತೇನೆ. ಒಂದೊಂದು ಕಾಲದಲ್ಲಿ ನಾವು ಊಟವಿಲ್ಲದೆ ಉಪವಾಸ ಒಂದು ಶಾಲೆ ಕಲಿತು ಹೋದಂಥ ದಿನಗಳಿವೆ. ಈಗೇನು ನಿಮಗೆ ಸರ್ಕಾರ ಮೊನ್ನೆ SMCಯಲ್ಲಿ ಪ್ರೌಢಶಾಲೆಯಲ್ಲಿ ಸೌರೊಬ್ಬರು ಹೇಳಿದ್ರು, ಒಂದು ವಿದ್ಯಾರ್ಥಿಗೆ ಸರ್ಕಾರ ಒಂದು ವರ್ಷಕ್ಕೆ ಸರಿಸುಮಾರವಾಗಿ 40,000 ರೂಪಾಯಿ ವೆಚ್ಚ ಮಾಡುತ್ತಿದ್ದ ಅಂತ ಹೇಳಿದ್ರು. ಈಗ ಬಿಸಿ ಊಟ ಸಹ ಇದೆ, ನೀವು ಊಟ ಬಿಡ್ತೇವೆ. ಒಂದು ಮಾತು ಕೇಳಿ, ತಾಯಿಯ ಋಣ, ಅನ್ನದ ಋಣ ಈ ಜನ್ಮದಲ್ಲಿ ನಿಮಗೆ ತೀರಿಸಲು ಸಾಧ್ಯವಿಲ್ಲ. ಗುರುವಿನ ಋಣ ಗುರು ಕಾಣಿಕೆ ಮೂಲಕ ಆದರೂ ತೀರಿಸುವುದಂತೆ ಈ ತಾಯಿ ಋಣ, ಅನ್ನ ಋಣ ಮಾತ್ರ ನಿಮಗೆ ಸಿಗಲು ಸಾಧ್ಯವಿಲ್ಲ. ಯಾವುದೇ ಪವಿತ್ರ ಸ್ನಾನ ಮಾಡಿ, ಯಾವುದು ಮಾಡಿ, ಈ 2 ಋಣ ಮಾತ್ರ ನಿಮಗೆ ತೀರಿಸಲು ಸಾಧ್ಯವಿಲ್ಲ. ಯಾಕಂದರೆ ಈ ತಿನ್ನುವಂಥ ಅನ್ನ ಪವಿತ್ರವಾದದ್ದು. ನೀವು ಹೆಚ್ಚಾಗಿ ತಗೊಳ್ಬಾರ್ದು, ಕಡಿಮೆ ತಗೊಳ್ಬೇಕು. ಎಲ್ಲೆಂದರಲ್ಲೂ ಬಿಸಾಡುವಂಥ ಕೆಲಸ ಮಾಡಬಾರ್ದು ಹೇಳಿ ಕಿವಿ ಮಾತಾಡ್ತೇನೆ. ಅಷ್ಟೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 15 ತಿಂಗಳ ಹಿಂದೆಯೇ ಅನೇಕ ಜನರು ಸಹ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಅಣ್ಣಪ್ಪರವರು, ಸುರೇಶ್ ರವರು, ನಮ್ಮ ಮುಜಾಫರ್ ಸಾಹೇಬ್ರವರು ಎಲ್ಲರೂ ಸಹ ಈ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದರು. ತನ್ನ ಕೈಗೆ ಕೈ ಕೊಟ್ಟು ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಭಾಗದ ಮುಸ್ಲಿಂ ಬಾಂಧವರು ಸಹ ನಮಗೆ ಅತಿ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಮೆಚ್ಚಬೇಕಾದಂಥದ್ದು. ಈ ಸಂತೆಹಳ್ಳಿ ಭಾಗದಲ್ಲಿ ಮುಸ್ಲಿಂ ಸಹ ಇಂತಹ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಅದು ಹೆಮ್ಮೆಯ ವಿಷಯನೇ ಸರಿ. ಆದ್ದರಿಂದ ಹೆಚ್ಚು ಮಾತಾಡಲು ಅವಕಾಶ ಇರುವುದಿಲ್ಲ. ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮ
ಹಾರೈಸುತ್ತಾ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಿ, ಇದು ನಿಮ್ಮ ಕರ್ತವ್ಯ ಅಂತ ಹೇಳುತ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಹನೀಯರುಗಳನ್ನ ಹೃದಯಸ್ಪರ್ಶಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿ ನಮ್ಮ ಶಾಲೆಯ ಶಿಕ್ಷಕರಾದ ಕುಮಾರಿ ಮೋನಿಕಾ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಕಾರ್ಯಕ್ಕೆ ಆದಿ ಇದ್ದಂತೆ ಅಂತ್ಯವೂ ಇರ್ತದೆ. ಈಗ ನಮ್ಮ ಈ ಚಿನ್ನದ ಕಲರವ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ನಾವು ತಲುಪಿದ್ದೇವೆ. Let us be grateful to people who makes us happy. They are the charming gardeners who makes our souls blossom ಎಂಬ ಮಹನೀಯರ ನುಡಿಯಂತೆ ನಾವು ನಮ್ಮನ್ನು ಸಹಕರಿಸಿದವರನ್ನ ನೆನೆಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಂದಿರುವಿರಿ ತಾವು ಚಿನ್ನದ ಕಲರವಕ್ಕೆ ಧ್ವನಿಯಾಗಲೆಂದು, ಹರಿಸಿದಿರಿ ಮಕ್ಕಳನ್ನು ತಮ್ಮ ಹಿತನುಡಿಗಳಿಂದ ಇಂದು. ಸದಾ ನಮ್ಮ ಮನದಲ್ಲಿರುವುದು ನಿಮ್ಮ ಸ್ಮರಣೆ, ನಿಮಗಿದೋ ನಮ್ಮ ವಂದನಾರ್ಪಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ SCMCಯ ಉಪಾಧ್ಯಕ್ಷರಾದ ಶ್ರೀ ಗಜಾನಂದೇಶ್ ಭಂಡಾರಿ ಅವರು, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸುವುದೊಂದೇ ಅಲ್ಲ, ಧನ ಸಹಾಯ ಕೂಡ ಮಾಡಿದ್ದಾರೆ. ಜೊತೆ ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ನಮ್ಮ ಕೈ ಜೋಡಿಸಿ ನಿಂತಿದ್ದಾರೆ. ನಾಟಕ ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹವರು ಈ ಸಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕಲೆಯ ಸಣ್ಣ ಭಾಗವನ್ನ ತಮ್ಮ ಕಲೆಯ ಸಣ್ಣ ಭಾಗವನ್ನು ವರ್ಗಾಯಿಸುವತ್ತ ಹೆಜ್ಜೆ ಇಟ್ಟು ಒಂದು ಸಣ್ಣ ಕಿರು ನಾಟಕವನ್ನು ಕೂಡ ಕಲಿಸಿದ್ದಾರೆ. ಜೊತೆಗೆ ಶಾಲಾಭಿವೃದ್ಧಿಯ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ, ಪಾಲಕರ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನಿಮಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನೇತ್ರಾ ಟೀಚರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕರೆಗೆ ಓಗೊಟ್ಟು ಬಂದು ಚಿನ್ನದ ಕಲರವದ ಖ್ಯಾತಿ ಬೆಳಕಿನಂತೆ ಎಲ್ಲೆಡೆ ಪಸರಿಸಲೆಂದು ದೀಪಗಳೆಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತಹ ಹಾಗೂ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದಂತಹ ಖ್ಯಾತ ಉದ್ಯಮಿಗಳಾದ ಶ್ರೀ ಮದನ್ ನಾಯ್ಕರವರು, ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ SCMC ಶಿಕ್ಷಕರು, ಪಾಲಕರು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಹಾಗೆ KPS ಸಂತೆಗೋಡಿಯ SCMCಯ ಮಾಜಿ ಅಧ್ಯಕ್ಷರು ಆದ ಶ್ರೀಯುತ ಸುಬ್ರ ನಾಯ್ಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶಾಲೆಯ ಎಲ್ಲ ಕಾರ್ಯಗಳಲ್ಲಿ ಸದಾ ಜೊತೆಯಾಗಿ ನಿಂತಿರುವಂತಹವರು, ತಮ್ಮ ಅವಧಿಯಲ್ಲಿ ಶಾಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವತ್ತ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವರು, ಅವರಿಗೆ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇವರಿಗೆ ಉಮಾ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವೀಣಾ ಭಟ್ ಮೇಡಮ್ ಅವರು ಅನಿವಾರ್ಯ ಕಾರಣಗಳಿಂದ ಮುಂಚಿತವಾಗಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಆದ್ರೆ ಅವರು ಯಾವುದೇ ವ್ಯವಸ್ಥೆ ಸರಿಯಾದ ತರಗತಿಗೆ ಕೊಠಡ ವ್ಯವಸ್ಥೆ ಆಗಿರಲಿ ಅಥವಾ ಯಾವುದೇ ನಮಗೆ ಮಾರ್ಗದರ್ಶನ ಬೇಕಾದಾಗ ಅಥವಾ ಸಲಹೆ ಸೂಚನೆಗಳನ್ನು ಬೇಕಾದಾಗ ನಗು ಮುಖದಿಂದಲೇ ನಮ್ಮನ್ನು ಸ್ವಾಗತಿಸಿ ನಮ್ಮ ದಾರಿಯನ್ನು ಸುಗಮಗೊಳಿಸಿಕೊಡುವಂಥವ್ರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಅಭಿವಂದನೆಗಳು. ನಮ್ಮ ಕ್ಲಸ್ಟರ್ನ CRBಯವರಾದ ಶ್ರೀ ಈಶ್ವರ್ ಭಟ್ ಸರ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರು ಸದಾ ನಮ್ಮ ಪ್ರತಿ ಕಾರ್ಯಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನ ನೀಡ್ತಾ ಇರ್ತಾರೆ. ಹಾಗೆ ಯಾವುದೇ ಕಾರ್ಯದ ಒತ್ತಡದಲ್ಲಿದ್ದಾಗ ನಮಗೆ ಹೇಗೆ ಮಾಡೋದು ಸರ್ ಅಂತ ಕೇಳಿದ್ರೆ ನಿಮ್ಮ ಹತ್ರ ಆಗ್ತದೆ ಮಾಡ್ರ ಅಂತ ಹೇಳ್ತಾ ನಮಗೆ ಶಕ್ತಿಯ ಟಾನಿಕ್ ಕೊಡುವಂಥವ್ರು, ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಬೇಬಿ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನ
ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ STMC ಶಾಲೆಯ ಸದಸ್ಯರಾದ ಶ್ರೀಯುತ ಅಣ್ಣಪ್ಪರವರು ಈ ಕಾರ್ಯಕ್ರಮದ ಆಯೋಜನೆಯ ಯೋಜನೆಯಿಂದ ಹಿಡಿದು ಯೋಜನೆ ವ್ಯವಸ್ಥಿತ ಕಾರ್ಯಗತಗೊಳಿಸುವವರೆಗೂ ಸದಾ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಗೆ ಶಾಲೆ ಯಾವುದೇ ರೀತಿ ಕಾರ್ಯ ಆಗಬೇಕು ಅಂದ ತಕ್ಷಣ ಶಾಲೆಯಲ್ಲಿ ಹಾಜರಾಗಿ ಆ ಕಾರ್ಯದ ಮುಂದಾಳತ್ವವನ್ನು ವಹಿಸಿಕೊಳ್ತಾರೆ. ಸದಾ ಕ್ರಿಯಾಶೀಲರಾಗಿರುವಂತಹ ಹಾಗೂ ಶಾಲಾ ಅಭಿವೃದ್ಧಿಯ ಚಿಂತಕರಾದ ತಮಗೆ ಹೃದಯಾಂತರಾಳದಿಂದ ವಂದನೆಗಳು. ಅಣ್ಣಪ್ಪ ಅವರು ಎಲ್ಲೇ ಇದ್ರು ವೇದಿಕೆ ಮೇಲೆ ಬರಬೇಕು. ಅಣ್ಣಪ್ಪ ಅವರು ಹಾಗೆ ನಮ್ಮ ಶಾಲೆಯ ಇನ್ನೋರ್ವ ಸದಸ್ಯರಾದ ಶ್ರೀ ಸುರೇಶ್ ನಾಯ್ಕರವರು ಸದಾ ಶಾಲೆಗೆ ಭೇಟಿ ನೀಡುತ್ತಾ ಸಲಹೆ ಮಾರ್ಗದರ್ಶನಗಳನ್ನು ಒದಗಿಸಿಕೊಡ್ತಾ ಇರ್ತಾರೆ. ಜೊತೆಗೆ ಕಾರ್ಯಕ್ರಮದ ವ್ಯವಸ್ಥೆಗೆ ಶ್ರಮವಹಿಸಿ ನಿಂತಿರ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಅಣ್ಣಪ್ಪ ಅವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಮಾಧವಿ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಅದೇ ರೀತಿ ಸುರೇಶ್ ಸರ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ನಮ್ಮ ಸಂಸ್ಥೆಯ ಇನ್ನೋರ್ವ ಸದಸ್ಯರಾದ ಶ್ರೀ ಮುಜಾಫರ್ ಅವರು ಕೂಡ ವೇದಿಕೆ ಉಪಸ್ಥಿತರಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಅನುಷ್ಠಾನಕ್ಕೆ ತಮ್ಮ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇವರಿಗೆ CRP ಸರ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ SMC ಸದಸ್ಯ ಮಿತ್ರರೇ ಶ್ರೀಮತಿ ಮಧುರಾ ಬಡಾಳ್ ಅವರು ಕೂಡ ಉಪಸ್ಥಿತರಿದ್ದಾರೆ. ನಮ್ಮ ಶಾಲೆ ಬ್ಯಾಚ್ ಈ ಕಾರ್ಯಕ್ರಮ ಬ್ಯಾಚ್ ವ್ಯವಸ್ಥೆಯಿಂದ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ SMC ಸದಸ್ಯರಾದ ಭಾರತಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸದಸ್ಯರಾದಂತಹ ಶ್ರೀಮತಿ ಭಾರತಿ ಗುಂಟಾರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಮಾಧವಿ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ SMC ಸದಸ್ಯರಾದಂತಹ ಶ್ರೀಮತಿ ನಿಗಿನಾ ಬಾನು ಅವರು ಕೂಡ ಸದಾ ನಮ್ಮೊಂದಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಕೈ ಜೋಡಿಸಿ ನಿಂತ್ಕೊಳ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು. ಇವರಿಗೆ ನೇತ್ರಾವತಿ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ SMC ಸದಸ್ಯರ ಆದಂತಹ ಶ್ರೀಮತಿ ಮಮತಾಜ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು. ಹಾಗೆ ಶ್ರೀಮತಿ ಆರಿಫಾ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಇವರಿಗೆ ಶಿಲ್ಪಾ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ SMC ಇನ್ನೋರ್ವ ಸದಸ್ಯರಾದ ಶ್ರೀಮತಿ ದಮಯಂತಿ ನಾಯ್ಕ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ.
ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ವೇತಾ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಶ್ರೀ ಭಾಷಾ ಸಾಬ್ ಅವರು ಕೂಡ ಕಾರ್ಯಕ್ರಮದ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಮೋನಿಕಾ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಇನ್ನು SDMC 100 ಸದಸ್ಯರಾದ ಶ್ರೀ ಆನಂದ್ ಸಾಬ್ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯಾಂತರ ಆಳದಿಂದ ವಂದನೆಗಳು. ಇವರಿಗೆ ಕೃಷ್ಣ ಸರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ KP ಸಂತೆಗುಳಿ ಶಾಲೆ SDMCಯ ಮಾಜಿ ಸದಸ್ಯರಾದಂಥ ಶ್ರೀ ದಿನೇಶ್ ನಾಯ್ಕ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಬೆಳಗ್ಗೆಯಿಂದ ಕೂಡ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಶಕ್ತಿ ಮೀರಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃದಯಾಂತರ ಆಳದಿಂದ ಅಭಿವಂದನೆಗಳು. ಇವರಿಗೆ ದಿನೇಶ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಾರಿ, ಅಧ್ಯಕ್ಷರು, ಉಪಾಧ್ಯಕ್ಷರು. ಹಾಗೆ SDMCಯ ಇನ್ನೋರ್ವ ಸದಸ್ಯರಾದ ಶ್ರೀಮತಿ ಮರಿಯಮ್ಮ ಬಾನು ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಇವರಿಗೆ ಸುರೇಶ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಇನ್ನು ಶ್ರೀ ಈಶ್ವರ ಗೌಡ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಇವರಿಗೆ ಸುಬ್ರಾಯ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ KPS ಸಂತೆಗುಳಿಯ ಪ್ರಾಥಮಿಕ ವಿಭಾಗದ ಚುಕ್ಕಾಣಿಯನ್ನು ಹಿಡಿದಂತಹ ತಮ್ಮ ವಾಕ್ಚಾತುರ್ಯತೆಯಿಂದಲೇ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪ್ರತಿ ಕಾರ್ಯವನ್ನು ಸರಿದೂಗಿಸಿಕೊಂಡು ಹೋಗುತ್ತಿರುವ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀಮತಿ ಮಹಾದೇವಿ ಎನ್ ಭಟ್ ಮೇಡಮ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯಾಂತರ ಆಳದಿಂದ ಅಭಿವಂದನೆಗಳು. ಇವರಿಗೆ ಮಹನೀಯರೆಲ್ಲರೂ ಕೂಡ ಸೇರಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಹಾಗೆ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ವಿಭಾಗ ಮಟ್ಟದಲ್ಲಿ ಹಾರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥವರು ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯ ಶ್ರೀಮತಿ ಉಮಾ ಮೇಡಮ್ ಅವರ ಯಜಮಾನರು ಶ್ರೀ ಜಗದೀಶ್ ಸರ್ ಅವರು. ಅವರನ್ನ ಈ ಕ್ಷಣದಲ್ಲಿ ನಾವು ಸ್ಮರಿಸದೇ ಇದ್ರೆ ತಪ್ಪಾಗ್ತದೆ. ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಏನು ಅಂದರೆ ಪ್ರತಿದಿನ ದೂರದಿಂದ ಕ್ರಮಿಸಿ ಇಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ರು. ಅವರಿಗೆ ಎಲ್ಲ ಶಿಕ್ಷಕ ವೃಂದ, SDMC ಪಾಲಕ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಹಾಗೆ ಶಾಲೆಯ ಎಲ್ಲ ಪಾಲಕರು ತಮ್ಮ ತನು ಮನ ಧನಗಳಿಂದ ಈ ಕಾರ್ಯಕ್ರಮ ಆಯೋಜಿಸಲು ಸಹಕರಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಹಲವಾರು ಮಹನೀಯರು ಈ ಕಾರ್ಯಕ್ರಮದ ಆಯೋಜನೆಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಅಡುಗೆ ಪಾತ್ರ ಪರಿಕರಗಳನ್ನು ಒದಗಿಸಿಕೊಟ್ಟವರಿರ್ಬೋದು, ರುಚಿಕಟ್ಟಾದ ರಸಗವಳವನ್ನು ತಯಾರಿಸ್ತಿರುವಂತಹ ಸಿಬ್ಬಂದಿಗಳಿರ್ಬೋದು, ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಟ್ಟಿರುವಂಥವರು, ಬೆಳಕಿನ ವ್ಯವಸ್ಥೆ ಒದಗಿಸಿಕೊಟ್ಟಿರುವಂಥವರು, ಹಾಗೆ ಈ ಶಾಲೆಯ ಶಿಕ್ಷೆ ಸಂಪತ್ತು, ಹಾಗೆ ಬ್ಯಾಚ್ ವ್ಯವಸ್ಥೆ ಮಾಡಿಕೊಟ್ಟಂಥವರು, ಪೆಂಡಾಲ್ ವ್ಯವಸ್ಥೆ ಮಾಡಿಕೊಟ್ಟಂಥವರು ಎಲ್ಲರಿಗೂ ಕೂಡ ಶಾಲೆ ಪರವಾಗಿ ಎಸ್ಎಂಸಿ ಪರವಾಗಿ ಹೃದಯಪೂರ್ವಕ ಅಭಿವಂದನೆಗಳು. ಜೊತೆಗೆ ಸರಿಸುಮಾರು 1 ತಿಂಗಳಿನಿಂದ ಈ ಚಿಣ್ಣರ ಕಲರವದ ಯೋಜನೆ ವಿವಿಧ ಕಾರ್ಯಗಳ ಅನುಷ್ಠಾನ, ಪಾಠದ ಜೊತೆಗೆ ಮಕ್ಕಳೊಂದಿಗೆ ಮಕ್ಕಳಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಿದ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕ ಮಿತ್ರರಿಗೆ ಹೃದಯಾಂತರಾಳದಿಂದ ಅಭಿವಂದನೆಗಳು. ಪಾಠದ ಚಿಂತೆಯನ್ನ ಮರೆತು ತಮ್ಮ ಕಲರವದಿಂದ ರಂಜಿಸಲು ಅಣಿಯಾಗಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಹಾಗೆ ಕೆಲವೊಬ್ಬರ ಹೆಸರು ಬಿಟ್ಟು ಹೋಗಿರಬಹುದು, ಯಾಕಂದ್ರೆ ಸಮಯದ ಅಭಾವದಿಂದ. ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಆಗಮಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಊಟ ರೆಡಿ ಇರ್ತದೆ. ಇದಕ್ಕಾಗಿ ಸಮಯವನ್ನು ನಿಗದಿಪಡಿಸಿರುವುದು